ನಮಸ್ಕಾರ, ವೆಲ್ಕಮ್ ಟು ತುಜಲ್ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಆರಾಮಿದ್ರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಈಗ ನೋಡ್ರಿ, ಗ್ಯಾಸ್ ಕಟ್ಟಿದೆಲ್ಲ ಸ್ವಚ್ಛ ಮಾಡ್ಕೊಂಡಿನಿ, ಕಸ ಎಲ್ಲ ಹುಡುಗಿ ರಂಗೋಲೆಲ್ಲ ಹಾಕಿ ಆಗೈತಿ. ಇನ್ನೇನದ ಸಿದ್ಧಾರ್ಥಗೆ ಬಾಕ್ಸಿಂಗ್ ಮಾಡಬೇಕು. ಏನು ಮಾಡ್ಬೇಕಂತ ಗೊತ್ತಿಲ್ಲ, ಟೈಮ್ ಭಾಳ ಐತಿ. ಇವತ್ತು 7:30 ಆಗೈತಿ. ನಾನು ಅಷ್ಟು ಬಾಂಡೆ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡ್ರೆ ಇವತ್ತು ಮಂಗಳವಾರ ಇರೋದ್ರಿಂದ ಮನೇನೂ ಹೊಲಸಾಗಿತ್ತು. ಬೇಡದೆ ಹೊರ ಕೊಟ್ಟ ಭಗವಂತ ಬಯಸದೆ ಬಂದ ಭಾಗ್ಯ ಅನ್ನೋ ರೀತಿ ಈ ಎಕ್ಕದ ಗಿಡ ಅಂತ ನಾವು ಹಚ್ಚಲೇ ಇಲ್ಲ. ಇಷ್ಟು ದೊಡ್ಡದಾಗಿ ಎಕ್ಕದ ಗಿಡ ಬೆಳೆದೈತ್ರಿ. ಇದು ಒಂದೇ ಅಲ್ಲ, ಎಡಕ್ಕೂ ಬಲಕ್ಕೂ ಎರಡು ಸೈಡ್ ಬೆಳೆದೈತಿ. ಇದು ಬಲಕಿನ ಮಗ್ಲೈತಿ ದೊಡ್ಡದು, ಇನ್ನು ಎಡಕಿನ ಮಗ್ಲ ಸಾಣದು ಈಗ ಬೆಳೆಯಾಕತೈತಿ. ಈ ಕಡೆ ಸೈಡಿಗೆ ಎಲ್ಲಿ ನೋಡ್ಬೋದು. ಅದು ಮಾಡಂದ್ರೆ ನನ್ನ ಮಗ ಈ ಹೂವಿನ ಗಿಡದ ವಿಡಿಯೋ ಮಾಡ್ಕೊಂಡು ಬಂದನು. ಹಾಗಾಗಿ ಯಾವುದೇ ಒಂದು ಕೆಟ್ಟ ದೃಷ್ಟಿನ ಮನೆ ಮೇಲೆ ಬೀಳಲ್ಲ ಅನ್ನೋ ಕಾರಣಕ್ಕೆ ಎಡಕಿನ ಮಗ್ಲು ಮತ್ತು ಬಲಕಿನ ಮಗ್ಲು ಅಂದರೆ ಬಿಳಿ ಎಕ್ಕದ ಗಿಡನೇ ಆಗಬೇಕು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಾನು ಅಡುಗೆನ ಶುರು ಮಾಡ್ಕೊಂಡಿನಿ. ಹಾಗೆ ಮುಂಜಾನೆ ನಾಷ್ಟಕ್ಕೆ ಸಿದ್ಧಾರ್ಥಗೆ ಅಡುಗೆ ಮಾಡ್ಬೇಕಲ್ರಿ, ಜಲ್ದಿನೇ ಕಾಲೇಜ್ಗೆ ಲೇಟ್ ಆಗ್ತದೆ, ಅವನಿಗೆ ಟೈಮ್ ಬೇರೆ ಜಾಸ್ತಿ ಆಗಿಬಿಟ್ಟೈತಿ. ಅದಕ್ಕಾಗಿ ಅವಲಕ್ಕಿನ ರೆಡಿ ಮಾಡ್ಕೊಳತ್ತೀನಿ. ನಾನು ಸಿಂಪಲ್ಲಾಗಿ ಅವಲಕ್ಕಿನ ಮಾಡ್ತೀನಿ, ನೀವು ಕೂಡ ಈ ರೀತಿ ಒಂದ್ಸತಿ ಟ್ರೈ ಮಾಡಿ. ಯಾಕಂತಂದ್ರೆ ಈ ರೀತಿ ಅವಲಕ್ಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರ್ತೈತಿ ಒಂದು, ಮತ್ತು ಬಿರುಸಾಗಲ್ರಿ ಅವಲಕ್ಕಿ. ಸ್ವಲ್ಪ ತೊಳಿಬೇಕ್ರಿ, ಬರೀ ನೆನೆಸಕ್ಕೆ ಹೋಗ್ಬಾರ್ದು ನೀರಾಗ, ಬರೀ ತೊಳಿಬೇಕು. ಒಂದು 2-3 ಸತಿ ತೊಳೆಯೋಷ್ಟಿಗೆ ಅವಲಕ್ಕಿ ಸ್ವಲ್ಪ ನೆಂದ್ಬಿಟ್ಟಿರ್ತಾವೆ. ಇನ್ನೇನು ನೀರು ಜಾನ್ಸ್ಕೊಂಡಿಟ್ರೆ ಇನ್ನೂ ನೆಂದು ಹೋಗ್ಬಿಟ್ಟಿರ್ತೈತಿ ಅದು. ಈಗ ಏನು ಮಾಡತ್ತೀನಿ ಅಂದ್ರೆ, ನಾನು ಈರುಳ್ಳಿ ಒಂದು ಹಾಕಿಲ್ರಿ ಇದಕ್ಕೆ. ಈರುಳ್ಳಿ ಯಾಕೆ ಹಾಕಿಲ್ಲ ಅಂತಂದ್ರೆ ಅದು ರೂಢಿನೇ ಆಗ್ಬಿಟ್ಟೈತೆ ನಮಗೆ. ಇವ್ರ ಜೊತೆಗೆ ಈ ಮೇಲೆ ಏನು ಊಟ ಕೊಡ್ತೀವಲ್ರಿ, ಅವರು ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನಲ್ಲ, ಅವ್ರ ಜೊತೆಗೆ ಹಾಗೆ ಅಭ್ಯಾಸ ಆಗಿಬಿಟ್ಟದು ಒಂದು. ಮತ್ತು ಈ ಅವಲಕ್ಕಿ ಈರುಳ್ಳಿ ಟೊಮೊಟೊ ಹಾಕ್ಲಿಕ್ಕಂದ್ರೆ ಮಾಡಿದಾಗ ಹೆಂಗೆ ಮೆತ್ತಗೆ ಸಾಫ್ಟಾಗಿ ಇರ್ತೈತಲ್ರಿ ಅವಲಕ್ಕಿ, ತಣ್ಣಗಾದ್ಮೇಲೆ ಕೂಡ ಹಾಗೆ ಇರ್ತೈತಿ, ಒಟ್ಟು ಬಿರುಸಾಗೋದಿಲ್ಲ. ಹಾಗಾಗಿ ಈ ರೀತಿ ಮಾಡಿದ್ದೀನಿ. ಯಾಕಂದ್ರೆ ಮಧ್ಯಾಹ್ನ ಬಾಕ್ಸಿಗೆ ಮಕ್ಕಳಿಗೆ ಹಾಕಿಕೊಡ್ಬೇಕಂದ್ರೆ ಬಿರುಸಾಗ್ಬಿಡ್ತೈತ್ರಿ ಅದು ಮಧ್ಯಾಹ್ನಟಿಗೆ. ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಒಳ್ಳೆಯದು. ಅವಲಕ್ಕಿ ಮಾಡಿಬಿಟ್ರೆ ಸಿದ್ಧಾರ್ಥಗೆ ಬೇಕ್ರಿ ಮೊಸರು. ಹಾಗಾಗಿ ಮೊಸರು ತೊಗೊಂಬರಕ್ಕೆ ಹೋಗಿದ್ದ. ರೊಕ್ಕ 40 ರೂಪಾಯಿ ತೊಗೊಂಡೋಗಿದ್ದು, ಎಷ್ಟು ವಾಪಸ್ ತೊಗೊಂಬಂದು, ಚಿಲ್ಲರೆ ಬೇರೆ 3 ರೂಪಾಯಿ ತೊಗೊಂಡೋಗಿದ್ದೆ ಅಂತ ಲೆಕ್ಕಾಚಾರ ನಾನು ಕೇಳಕ್ಕೆ ನಿಂತೆ. ಅವ್ನು ಹಣಿಗೆ 16 ಗಂಟೆ ಹಾಕೊಂಡ್ಬಿಟ್ಟು, ಏನೊಮ್ಮೆ ಇಷ್ಟೊಂದೆಲ್ಲ ಲೆಕ್ಕಾಚಾರ ಕೇಳ್ತೀರ ಅನ್ನೋ ರೀತಿಗೆ ಗಂಟೆ ಹಾಕೊಂಡ್ಬಿಟ್ಟಿದ್ದೆ. ಆದರೂ ಕೇಳಬೇಕ್ರಿ ಮಕ್ಕಳಿಗೆ, ಅಂಗಡಿ ಕಳಿಸಿದ ಮೇಲೆ ಎಷ್ಟು ಅಂದರು ಏನಿಲ್ಲ ಅವ್ರಿಗೆ ಲೆಕ್ಕನೂ ಗೊತ್ತಾಗಬೇಕು. ಆಮೇಲೆ ಮನೆ ಜವಾಬ್ದಾರಿ ಏನಂತ ಅವ್ರಿಗೆ ತಿಳಿಬೇಕು. ಹಾಗಾಗಿ ಸ್ವಲ್ಪ ಕೇಳ್ತಾ ಇರಬೇಕು. ಅವನಿಗೆ ಇದನ್ನೆಲ್ಲ ಕೇಳಿ ಮಾತಾಡ್ಸ್ಕೊಂಬಂದೆ. ಇವ್ರು ನೋಡ್ರಿ ಇಲ್ಲಿ ಪೂಜೆ ಮಾಡತ್ತಾರ. ನಮ್ಮ ಮನೆ ಹಾಗೆ ಯಾರು ಫಸ್ಟ್ ಜಳಕ ಮಾಡ್ತಾರೋ ಅವ್ರು ಪೂಜೆ ಮಾಡ್ಕೊಂಡ್ಬಿಡ್ತಾರೆ. ಇವಂದು ನಾಷ್ಟ ನಡೆದೈತ್ರಿ. ಈಗ ಮೊಸರು ಅವಲಕ್ಕಿ ನಾಷ್ಟ ಮಾಡ್ಕೊಳತ್ತಾನ. ಸಿದ್ಧಾರ್ಥಗೂ ಎಲ್ಲ ನಾಷ್ಟ ಮಾಡಿ ಬಾಕ್ಸಿಗೆ ಹಾಕಿಕೊಟ್ಟೆ, ಎಲ್ಲ ಆಯ್ತು ನೋಡ್ರಿ, ಮುಗೀತು. ಎಲ್ಲ ಬಾಂಡ್ಯದೆಲ್ಲ ತೊಳೆದು ಹಾಕಿದೆ ಮತ್ತೊಂದು ಸತಿ. ಇದೊಂದು ಹಾಲಿನ ಬೊಗುಣಿ ಇಟ್ಟೀನಿ. ಸಿದ್ಧಾರ್ಥಕ್ಕೆ ಚಾ ಮಾಡಕ್ಕೆ ಹಚ್ಚಿದೀವಿ ಅಂದ್ರೆ ಈ ಅವತಾರ ಆಗ್ತದೆ ನಮ್ಮ ಬೊಗುಣಿ. ಕರ್ರಗಾಗಿ ಬಿಟ್ಟಿರ್ತೈತಿ, ಊರಿಗೆ ದಗದಾಗ ಹಚ್ಚಿ ಬಿಡ್ತಾನೆ, ಹಂಗೆ ಆಗ್ತದೆ ನೋಡ್ರಿ. ಈಗೆಲ್ಲ ಇಟ್ಟು ಸ್ವಚ್ಛ ಮಾಡಿ ನೀಟಾಗಿ ಇಟ್ಟೀನಿ. ಈ ಸದ್ದು ಅಡುಗೆ ರೆಡಿ ಮಾಡಬೇಕು. ಅವಲಕ್ಕಿ ತಿಂದೆಲ್ಲ ತೊಳೆದು ಡಬ್ಬ ಹಾಕ್ಬಿಟ್ಟೀನಿ. ಈಗೇನದ ಕೆಲಸಗಳು ಮಾಡ್ಕೋಬೇಕ್ರಿ, ಇದೆಲ್ಲ ತೆಗಿಬೇಕು. ಈಗೇನದ ಅಡುಗೆ ಮಾಡ್ಬೇಕ್ರಿ. ಮ್ಯಾಲೆ ಅವ್ರಿಗೆ ಬುತ್ತಿ ಕೊಡ್ಬೇಕಲ್ರಿ, ಊಟ ಕೊಡ್ಬೇಕು ಅವ್ರಿಗೆ. ಅವ್ರಿಗೀಗ ಅಡುಗೆ ಮಾಡಬೇಕು. ಏನೇನು ಅಡುಗೆ ಮಾಡ್ತೀನಂತ ಅಡುಗೆ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿರಿ, ಇಷ್ಟೆಲ್ಲ ಬಾಕ್ಸ್ ಕಳಿಸಿರಾಗ ಇವೆಲ್ಲ ತೊಳ್ಕೊತೀನಿ. ಇವೆಲ್ಲ ನಾನೇ ತೊಳ್ಕೊಬೇಕು, ಅವ್ರು ತೊಳೆಯಲ್ಲ. ಇದನ್ನೆಲ್ಲ ತೊಳ್ಕೊಂಡು ಇದನ್ನೆಲ್ಲ ಚೆಲ್ಲಿ ಬಂದು ತೊಳೆದಿಟ್ಟು ಅಡುಗೆಗೆ ರೆಡಿ ಮಾಡ್ಕೋತೀನಿ ರೀ. ನೋಡ್ರಿ, ಅಡುಗೆ ಎಲ್ಲ ಆಯಿತು, ಚಪಾತಿ ಆಯಿತು. ಟೈಮ್ ಭಾಳ ಐತಿ ಇವತ್ತು ಅವ್ರಿಗೆ ಕೊಡ್ಲಕ್ಕೆ. ಚಪಾತಿ ಮಾಡಿ ಇಟ್ಟೀನಿ, ಬಾಕ್ಸ್ ಕಡೆ ಎಲ್ಲ ತೊಳೆದಿಟ್ಕೊಂಡಿನಿ. ಸಾಂಬಾರು ರೆಡಿ ಮಾಡೀನಿ, ಬ್ಯಾಳೆ ಸಾರು ಸ್ವಲ್ಪ ಗಟ್ಟಿನೇ ಮಾಡೀನಿ, ಪಲ್ಯ ಮಾಡಲ್ಲ. ಅವ್ರು ಯಾವುದಾದ್ರೂ ಒಂದೇ ಊಟ ಮಾಡೋದು. ಅದರ ಚಟ್ನಿ ಪುಡಿ ಬೇಳೆ ರೆಡಿ ಮಾಡ್ಕೊಂಡಿನಿ. ಸ್ವಲ್ಪ ಚಟ್ನಿ ಪುಡಿ ಹಾಕಿ ಸಾಂಬಾರು ಹಾಕಿ ಕೊಡ್ತೀನಿ. ರೈಸು ರೆಡಿ ಆಗೈತಿ. ಇನ್ನು ಚಪಾತಿ ಹಿಟ್ಟೈತ್ರಿ. ಯಾಕೋ ಸಿದ್ಧಾರ್ಥ ಒಟ್ಟು ಮಾಡಿಟ್ಟರೆ ಚಪಾತಿ ಊಟ ಮಾಡವಲ್ಲ. ಹಂಗಾಗಿಬಿಟ್ಟು ಅವ್ನು ಬಂದಮೇಲೆ ಅವ್ನಿಗೆ ಮಾಡಿ ಕೊಡಬೇಕು. ನಮಗೆ ಬೇಕಾದಷ್ಟು ಒಂದು 4 ಮಾಡ್ಕೋತೀನಿ ರೀ. ಅವ್ನು ಬಂದಮೇಲೆ ಅವ್ನಿಗೆ ಮಾಡಿಕೊಡ್ತೀನಿ. ಆರಿ ಚಪಾತಿ ಇದ್ದಂದ್ರೆ ಊಟನ ಮಾಡಲ್ಲ. ಯಾಕಂದ್ರೆ ನಿನ್ನೆ ಹಾಗೆ ಮಾಡಿ ಊಟ ಮಾಡಲಿಲ್ಲ, ಬರೀ ಒಂಚೂರು ರೈಸ್ ತಿಂದುಬಿಟ್ಟ, ರಾತ್ರಿನೂ ಊಟ ಮಾಡಲಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಚಪಾತಿ ಮಾಡಿಕೊಡೋಣ ಅಂತ. ಏನು ಮಕ್ಕಳು ಹೆಂಗಂತಂದ್ರೆ ಅವಾಗೆಲ್ಲ ಇಡ್ಲಿ ತಂದು ಬಿಡ್ತಿದ್ದ, ಇತ್ತೀಚೆಗೆ ಅದು ಏನು ಆಗ್ಲಿಕ್ಕತ್ತದ ಗೊತ್ತಿಲ್ಲ. ಹೊಟ್ಟೆ ಬೇರೆ ಸ್ವಲ್ಪ ತ್ರಾಸ ಆಗತ್ತದ ಅನ್ನತನ ನೋಡ್ಬೇಕು. ಹಾಗಾಗಿ ಬಿಸಿದೇ ಮಾಡಿಕೊಡತ್ತೀನಿ. ಚಪಾತಿ ಹಾಕಿಟ್ಟೆ ಬಾಕ್ಸಿಗೆ. ಇದಕ್ಕೆ ಸಾಂಬಾರು ಹಾಕೊಂಡ್ಬಿಡ್ತೀನಿ ನೋಡ್ರಿ. ರೈಸಿಗೆ ಮತ್ತು ಚಪಾತಿಗೆ ಎರಡಕ್ಕೂ ಸಾಂಬಾರು ಆಗ್ತದೆ. ಒಂದು ರೈಸ್ ಒಂದು ಹಾಕಿಟ್ಬಿಡ್ತೀನಿ ನೋಡ್ರಿ. ಆಯಿತು, ಬ್ಯಾಗ್ ರೆಡಿ ಆಯಿತು. ಕೊಟ್ಟು ಬರ್ತಾರೆ ಅವ್ರು ತೊಗೊಂಡೋಗಿ. ಈಗ ಚಟ್ನಿ ಪುಡಿ ಕೊಡ್ತೀನಿ ಅಂದ್ರೆ ಬಟ್ಟೆಲ್ಲ ಹಾಕಿಟ್ಟಿನಿ. ಬಾಕ್ಸ್ ಇಲ್ಲ, ಬಾಕ್ಸ್ ಹೇಳೋರಿಗೆ ಆಯ್ತು ನೋಡ್ರಿ. ಅವ್ರಿಗೆ ಬೊತ್ತಿಗೆ ಹಾಕಿ ಕಳ್ಸೀನಿ. ಈ ಸದ್ದ ಒಂದು 4 ಚಪಾತಿ ನನಗೂ ನಮ್ಮ ಮನೆಯವ್ರಿಗೆ ಮಾಡ್ಕೊಂಬಿಟ್ಟು
ರೈಸ್ ಐತಲ್ಲ, ಸಾಂಬಾರು ಐತಿ. ಸಿದ್ಧಾರ್ಥನ ಪುರ್ತಕ್ಕೆ ಹಿಟ್ಟನ್ನು ಎತ್ತಿಟ್ಬಿಡ್ತೀನಿ. ಒಂದು 4 ಚಪಾತಿ ಮಾಡ್ಕೊಂಬಿಡ್ತೀನಿ. ಸದ್ದು ಚಂತನ ಬೇಸರ ಆಗ್ತದ್ರಿ ಅಡುಗೆ ಮಾಡೋದು ಅಂದಂಗೆ ಆಗಿಬಿಡ್ತೈತೆ ನನಗಂತೂ. ಇವರು ಸಾಲಿಗೆ ಹೋದ್ಮೇಲೆ ಫ್ರೀ ಆಗಿರ್ತೀವಿ ಅನ್ನೋದಷ್ಟೇ ಆಗ್ತದೆ. ಏನು ಫ್ರೀ ಇರಲ್ಲ, ಏನಿರಲ್ಲ, ಬರೀ ಚಂತನ ಮಾಡೋದು ಕೆಲಸ. ಇದಿಟ್ಟಾಗನ ಬಟ್ಟೆ ಒಗ್ದಾಕಬೇಕು. ಇವೊಂದು 4 ಬಾಂಡೆ ತೊಳ್ಕೊಬೇಕು. ಬ್ಯಾಸ್ಗೆಗೆ ಮೊನ್ನೆ ರಜಕ್ಕೆ ಬಂದಿದ್ರಲ್ಲ ಅಣ್ಣನ ಮಕ್ಕಳು, ಅವರು ಬಟ್ಟೆಗಳು ಇಟ್ಟು ಹೋಗ್ಯಾರ. ಅತ್ತೆ ನಮ್ಗೆ ಡ್ರೆಸ್ಗಳು ಲಾಂಗ್ ಡ್ರೆಸ್ ಹೊಲ್ದು ಕೊಡ್ರಿ ಅಂತ ಹೇಳ್ಬಿಟ್ಟು ಸೀರೆಗಳು ತೊಗೊಂಬಂದಿಟ್ಟು ಹೋಗ್ಯಾರ. 4 ಸೀರೆ ಅದಾವ್ರಿ. 4 ಸೀರೆ ಲಾಂಗ್ ಡ್ರೆಸ್ ಹೊಲಿ ಅಂತೇಳಿ ಒಂದು ಬ್ಯಾಡ್ ಅಂತ ಹೇಳ್ಯಾರ. ಆದ್ರೆ 3 ಆದ್ರೂ ಹೊಲಿಬೇಕು. ಈಗ ಮತ್ತೆ ಇನ್ನೊಂದು 15-20 ದಿನದಾಗ ಅಣ್ಣ ಬರ್ತಾನೆ, ಅವ್ರ ಸಂಗಟ ಕೊಟ್ಟು ಕಳ್ಸಂತ ಹೇಳ್ಯಾರ. ಹಂಗಾಗಿ ಅದನ್ನು ಹೊಲಿಬೇಕು. ಹೋಗಿ ಲೈನಿಂಗ್ ತೊಗೊಂಬರ್ಬೇಕು. ಇವತ್ತು ನೋಡ್ತೀನಿ ನಾನು ಸೀರೆ ಬ್ಲೌಸ್ಗಳದ. ನಾನು ನಿಮ್ಗೆ ಸೀರೆಗಳನ್ನ ತೋರಿಸ್ತೀನಿ. ಚಡ್ಚಾಣೆನ ತೊಗೊಂಬಂದಿರೋ ಸೀರೆ, ಆ ಸೀರೆಗಳು ಜಂಪರ್ ಹೊಲ್ಕೋಬೇಕು. ನೋಡೋಣ್ರಿ ಏನಾಗ್ತಂತೇಳಿ. ಫಸ್ಟಿಗೆ ಚಪಾತಿ ಮಾಡಿ ಊಟ ಮುಗಿಸ್ತೀನಿ. ಟೈಮ್ 1 ಗಂಟೆ ಆಗೇ ಹೋಯ್ತು. ಊಟ ಮಾಡಿ ಸಿಗ್ತೀನಿ ರೀ ಅಡುಗೆ ಮಾಡ್ಕೊಂಡು. ಅಡುಗೆ ಎಲ್ಲ ಮಾಡಿ ಮುಗಿಸಿ ಊಟ ಮಾಡಿದ್ರಿ. ಊಟ ಮಾಡಿದ್ಮೇಲೆ ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬಂತು. ಒಂದು ದಿವಸನೂ ನಾನು ಮಧ್ಯಾಹ್ನ ಮಲ್ಕೊಳ್ಳಲ್ಲ, ಮಲ್ಕೊತೀನಿ. ಅಪರೂಪಕ್ಕೆ ಒಂದ್ಸತಿ, ತಿಂಗಳಿಗೆ ಒಂದ್ಸತಿ, 15 ದಿನದಾಗ ಒಂದ್ಸತಿ, ಅಥವಾ ವಾರಕ್ಕೆ ಹೋದಾಗ 1 ದಿನ ಮಲ್ಕೊತೀನಿ. ಮಲ್ಕೊಂಡ್ರೆ ಮುಗಿದ್ರಿ ಸತ್ತಣ ಬಿದ್ದು ಹಂಗೆ ಬಿದ್ದುಬಿಟ್ಟಿರ್ತೀನಿ. ಗೊತ್ತಿಲ್ಲ, ಇವತ್ತಂತೂ ವಿಪರೀತ ನಿದ್ದೆ ಬಂದುಬಿಟ್ಟೈತೆ. 2-3 ತಾಸು ನಿದ್ದೆ ಮಾಡಿಬಿಟ್ಟಿನಿ ರೀ. ನಾನು ನಿದ್ದೆ ಮಾಡಕತ್ತೀನಿ, ಇವ್ರು ಎದ್ದು ಊಟ ಮಾಡತ್ತಾರೆ. ನಾನು ಎದ್ದು ಹಂಗೆ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದೆ. ನೋಡಿರಿ ಈ ಪರಿ ನಿದ್ದೆ ಮಾಡಿಬಿಟ್ರೆ ಹಿಂಗೆ ರೀ, ಕಣ್ಣೆಲ್ಲ ನೋವು ಬರಾಕತ್ತವು. ಎಡಿಟಿಂಗು ಮೊಬೈಲ್ ನೋಡಿ ನನಗಂತೂ ಸಾಕಾಗೋಗ್ಬಿಟ್ಟೈತಿ. ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಮಾಡಿಬಿಟ್ಟೆ. ನನ್ನ ಕೆಲಸಗಳೆಲ್ಲ ಬಾಕಿ ಹಂಗೆ ಉಳಿತು. ಸಿದ್ಧಾರ್ಥ ಬಂದಮೇಲೆ ನಾನು ಬಿಸಿ ಚಪಾತಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡೆ. ನಾನು ಎದೆ ಅಷ್ಟರಲ್ಲಿ ಊಟ ಮಾಡಕತ್ತಿದ್ದ. ಚಪಾತಿ ಐತಿ ನೋಡ್ರಿ, ಚಪಾತಿ ತಿಂದಿಲ್ಲ, ಅನ್ನನೇ ತಿನ್ನಕತ್ತಾನ. ಒಟ್ಟು 6 ಚಪಾತಿನೇ ತಿನ್ನೋವಲ್ಲ ಇವರು. ಅದು ಅನ್ನಲ್ಲ ಇದು ಅನ್ನಲ್ಲ, ಏನಿರ್ತೈತಿ ಅದು ಊಟ ಮಾಡ್ತಾರೆ. ಆದ್ರೆ ನೀಟಾಗಿ ಪಲ್ಯ ಸ್ವಲ್ಪ ಚಪಾತಿ ಆದ್ರೆ ನೀಟಾಗಿರಬೇಕು. ಇವರಿಬ್ಬರು ಊಟ ಮಾಡ್ಕೊಳತ್ತಾರ. ನಂದು ನೋಡ್ರಿ ಗ್ಯಾಸಿನ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಏನು ಚಪಾತಿ ಒಂದು ಮಾಡಿ ಕೊಡಬೇಕಾಗಿತ್ತು, ಬಾಕಿ ಉಳಿತು. ಇನ್ನೂ ಏನೇನು ಕೆಲಸ ಅದ ತೋರಿಸ್ತೀನಿ. ಬರೀ ಟೈಮ್ ಅಂತೂ 5 ಗಂಟೆ ಆಗಿಬಿಡ್ತು. ಇಲ್ಲಿವರೆಗೂ ನಿದ್ದೆ ಮಾಡಿ ಮಧ್ಯಾಹ್ನ ಊಟ ಮಾಡಿ ಮುಕ್ಕೊಂಡಕ್ಕೆ 5 ಗಂಟೆಗೆ ಎದ್ದಿನ ಲೆಕ್ಕ ಹಾಕ್ರಿ. ಇಲ್ಲಿ ಸ್ವಲ್ಪ ಕೆಲಸಗಳಿತ್ತು, ಇಲ್ಲಿ ಬಾಕಿ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಬಟ್ಟೆ ನೆನೆಸಿಟ್ಟಿದ್ದಾನ್ರಿ ಒಗಿಬೇಕಂತ ಹೇಳಿಬಿಟ್ಟು. ಆ ಬಟ್ಟೆಗಳು ಕೂಡ ಅಲ್ಲೇ ಉಳ್ಕೊಂಡವ್ರು ನೋಡ್ರಿ. ಇಲ್ಲಿ ನೆನೆಸಿಟ್ಟರು ಬಟ್ಟೆ ಅಲ್ಲೇ ಅದ. ಇನ್ನು 5 ಗಂಟೆ ಆಯಿತು, 10 ಮಣಿ ಬಟ್ಟೆ ಹೋಗಿ ಬರೋದಂತ ಬೈತಾರೋ. ಇನ್ನು ಮುಗೀತ್ರಿ, ನಾಳೆ ಮುಂಜಾನೊಳಗೂ ಅಲ್ಲೇ ಮೆರವಣಿಗೆ ಅವತ್ತರದು. ಅವಂತೂ ಒಗ್ಯೋಕ್ಕಾಗಲ್ಲ. ಹೊರಗಡೆ ವಾತಾವರಣ ನೋಡಿಬಿಟ್ರಂತೂ ಶಾಕ್ ಆಗ್ಬಿಡ್ತೀರಿ. ಆ ವಾತಾವರಣಕ್ಕೆ ಅನಿಸುತ್ತೆ ನಾನು ಈ ರೇಂಜಿಗೆ ನಿದ್ದೆ ಮಾಡಿರೋದು. ನಿಜವಾಗ್ಲೂ ನನಗೆ ಏನಾಯಿತು ಏನು ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಹೊರಗಡೆ ವಾತಾವರಣ ಹೆಂಗೈತೆ ಅಂದರೆ ಸಣ್ಣ ಒಂದು ತಂಪನ ಗಾಳಿ ಬಿಸಾಕತ್ತೈತಿ. ಮಾಡಿ ಫುಲ್ ಮುಸ್ಕು ಹಾಕೊಂಡ್ಬಿಟ್ಟೈತಿ. ಇಷ್ಟು ತಂಪೈತಿ ವಾತಾವರಣ ಅಂದ್ರೆ ನಿಜವಾಗ್ಲೂ ಎಲ್ಲಿ ಇದ್ರಾಗೆ ಏನೋ ಕಾಶ್ಮೀರದಲ್ಲಿ ಇದ್ದೀವ, ಹಿಮಾಲಯದಲ್ಲಿ ಇದ್ದೀವ ಅನ್ನೋ ಫೀಲ್ ಆಗ್ತೈತಿ. ಅಷ್ಟು ಚಂದ ಗಾಳಿ ಮತ್ತು ಅಷ್ಟು ತಂಪು ವಾತಾವರಣ. ನನಗೆ ಇದು ಅಂದರೆ ತುಂಬಾ ಇಷ್ಟ ಆಗ್ತೈತಿ ರೀ. ಬಟ್ ಬಿಸಿಲು ಇರುವಾಗ ನನಗೆ ಈ ಥರ ವಾತಾವರಣ ಇದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಆದರೆ ಸಿದ್ಧಾರ್ಥಗೆ ನೆಗಡಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ತೂತು ಅಂತ 4 ಹನಿ ಉದುರ್ತದೆ. ಮಾಡಾಗೈತಲ್ರಿ, ಹಂಗಾಗ್ಬಿಟ್ಟು ಇನ್ನೂ ಕೆಲಸಗಳು ಅದಾವ್ರಿ. ಆದ್ರೆ ಮಾಡ್ಕೊಳ್ಳೋದಕ್ಕೆ ಸೋಂಬೇರಿತನ. ವಿಡಿಯೋ ಕೂಡ ಎಡಿಟಿಂಗ್ ಮಾಡಿಲ್ರಿ ಇವತ್ತು. ಇನ್ನೂ ವಿಡಿಯೋ ಎಡಿಟಿಂಗ್ ಮಾಡಬೇಕು. ನಿಮ್ಗೊಂದು ನಾನು ಮಾಡಿರೋದು ಒಂದು ದೊಡ್ಡ ಕಮಾಯಿ ಕೆಲಸನ ತೋರಿಸ್ತೀನಿ. ಅದು ಬೇಕಂತ ಮಾಡಿರೋದಲ್ಲ, ಹಂಗಾಗುತ್ತಂತ ಗೊತ್ತಿಲ್ಲ. ಆಕಸ್ಮಿಕವಾಗಿರುವಂಥ ಕೆಲಸ ಇದು. ಏನಪ್ಪ ಅಂತಂದ್ರೆ ನಾನು ಮೊನ್ನೆ ಈ ಬಟ್ಟೆನ ಸ್ಟಿಚ್ ಮಾಡಿದ್ರಲ್ರಿ, ಅವತ್ತ ಸ್ಟಿಚ್ ಮಾಡಿಬಿಟ್ಟು ಏನು ಮಾಡಿದೆ, ಅವ್ರು ತೊಗೊಂಡು ಹೋಗ್ತೀರಂತೆ ಕೂತಿದ್ರು. ಸ್ವಲ್ಪ ಲೇಟ್ ಆಗ್ತದ್ರಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಹಾಗೆ ಎದ್ದಿದ್ರು. ನಾನೇನು ಮಾಡಿದೆ, ಸ್ಟಿಚ್ ಮಾಡಿಬಿಟ್ಟು ಮಿಷಿನ್ ಮೇಲೆ ಇಟ್ಟೆ ರೀ. ಫಸ್ಟ್ ಏನು ಮಾಡಿದೆ, ಮಿಷಿನ್ಗೆ ಎಣ್ಣೆ ಹಾಕಿದ್ನಲ್ಲ, ಕೊಬ್ಬರಿ ಎಣ್ಣೆ ಹಾಕಿನಿ. ಮಿಷಿನ್ ಆಯಿಲ್ ಹಾಕಿಲ್ಲ, ಕೊಬ್ಬರಿ ಎಣ್ಣೆ ಹಾಕಿನಿ. ಮಿಷಿನ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಏನು ಮಾಡೀನಿ, ಮಿಷಿನ್ ಮೇಲೆ ಅಲ್ಲೇ ಇಟ್ಬಿಟ್ಟಿನಿ. ಏನು ಮಾಡೈತೆ, ಬಟ್ಟೆ ಕೊಬ್ಬರಿ ಎಣ್ಣೆ ಹೇಳ್ಕೊಂಬಿಟ್ಟದು. ಇದು ಒಳ್ಳೆ ಕೈಲೇ ದಂಡ ಕಟ್ಟೋ ಕೆಲಸ ರೀ ನನ್ನ ದಿವಸದ. ಇದಕ್ಕೀಗ ಎಂತ ಡ್ರೈ ವಾಷಿಂಗ್ ಕೊಡ್ರಿ ಅಂತ ಹೇಳ್ರಿ. ಡ್ರೈ ವಾಸ ಏನೋ ಹೇಳಿದ್ರು, ಅದನ್ನು ವಾಸ್ ಮಾಡೋಕೆ ಕೊಡ್ಬೇಕ್ರೆ ಅದು ಹೋಗ್ತದ್ರಿ ಅಂತ ಹೇಳ್ಬಿಟ್ಟು ನನಗೆ ವಾಪಸ್ ತಂದು ಕೊಟ್ಟರು. ಮಾಡಿದುಣ್ಣು ಮಾರಾಯ ಅಂತ ಹೇಳ್ಬಿಟ್ಟು ಮಾಡಿದುಣ್ಣಾಕತ್ತೀನಿ ರೀ. ಮತ್ತು ಸಾಯಂಕಾಲ ಸ್ಟಾರ್ಟ್ ಮಾಡೀನಿ. 7:15 ಆಗೈತಿ. 8ಕ್ಕೆ ಅವ್ರಿಗೆ ಅಡುಗೆ ಕೊಡ್ಬೇಕು ನಾವು ಊಟ. ಇವತ್ತು 3 ಊಟ ಹೇಳ್ಯಾರು. ಬೆಳಗ್ಗೆ 2 ಊಟ ಕೊಟ್ಟೀನಿ, ಈಗ 3 ಕೊಡಬೇಕಂತ. ಹುಂಚಿಕೆ ನೆನೆಕಿಟ್ಟೀನಿ ಪುಳಿಯೋಗರೆ ಮಾಡ್ಬೇಕಂತೇಳಿ. ಹೋಮ್ ಮೇಡ್ ಪುಳಿಯೋಗರೆ ಮನೇಲಿ ನಾನೇ ಮಾಡ್ತೀನಿ. ಪೌಡ್ರ್ ಏನು ತೊಗೊಂಬರಕ್ಕೆ ಹೋಗಲ್ಲ. ಇಲ್ಲಿ ನೋಡ್ರಿ ರೈಸ್ ಮಾಡೋಕ್ಕಿಟ್ಟೀನಿ. ಉದರಾಗೆ ರೈಸ್ ಮಾಡ್ಕೋಬೇಕು ಪುಳಿಯೋಗರೆ ಮಾಡೋಕ್ಕೆ. ನಮ್ಮ ಊಟಕ್ಕೆ ಸ್ವಲ್ಪ ಸಾಂಬಾರು ಐತಿ, ಸ್ವಲ್ಪ ರೈಸ್ ಅದ, ಮತ್ತು ಗೋಧಿ ಹಿಟ್ಟಂತರೂ ನಾದಿದ್ದಾದ. ಅವ್ರಿಗೆ ಚಪಾತಿ, ನಮಗೆ ಚಪಾತಿ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಮೊಸರು ಅದ. ಆದರೆ ನಾವು ಸದಾ ಮೊಸರು ತಿನ್ನೋದು ಕಷ್ಟ. ಯಾಕಂದ್ರೆ 38 ರೂಪಾಯಿ, 28 ರೂಪಾಯಿ ಮೊಸರು. ಎಷ್ಟು? 28 ರೂಪಾಯಿ ಪಾಕೆಟ್ ಐತ್ರಿ. ಡೈಲಿ ತೊಗೊಂಬಂದ್ರೆ ನಮ್ಮ ಕತಿ ಅಷ್ಟೇ ಖತಮ್. ಹೌದು, 24 ಆಯಿತು, ಈಗ 26 ಆಯಿತು. ಇನ್ನು ಎಷ್ಟು ಆಗ್ತದೋ ಗೊತ್ತಿಲ್ಲ ರೀ. ಸಿದ್ಧಾರ್ಥನ ಹೋಮ್ವರ್ಕ್ ನಡೆದ. ಸಿಕ್ಕಾಪಟ್ಟೆ ಸುಳ್ಳಿ ಅದಾವ. ಫ್ಯಾನ್ ಕೂಡ ಹಚ್ಚೀನಿ. ಹಾಗೆ ಮತ್ತಿಲ್ಲಿ ಇದನ್ನು ಹಚ್ಚಿಟ್ಟೀನಿ.
ಮಾಡಿ ಜಲ್ದಿ ಜಲ್ದಿ ಹೋಮ್ವರ್ಕ್ ಮಾಡು. ಆದರೆ ಎಲ್ಲ ಓಕೆ ರೀ, ರೈಸ್ ಮಾಡೋದು ಓಕೆ, ಚಪಾತಿ ಓಕೆ, ಅದ್ರ ಪಲ್ಯ ಏನು ಮಾಡ್ಬೇಕಂತ ಗೊತ್ತಾಗಲಾಗೈತಿ ನೋಡ್ರಿ. ಹೆಸರುಬೇಳೆ ಕುದಿಯೋಕೆ ಇಟ್ಟೆ ಇಲ್ಲಿ. ಹೆಸರುಬೇಳೆ ಕುದಿಲಿ, ಹಾಲು ತೊಗೊಂಬಂದ್ರೆ ಹಾಲು ಕಾಯಿಸ್ಬೇಕು, ಇನ್ನೂ ಚಹಾ ಮಾಡಬೇಕು. 7:30 ಮ್ಯಾಲೆ ಚಹಾ ಕುಡಿಯಕತ್ತೀವಿ. ಇವತ್ತು ಹಾಲು ಖಾಲಿ ಆಗಿತ್ತು, ಹಾಲು ತಂದಿರಲಿಲ್ಲ. ಈಗ ಹಾಲು ತೊಗೊಂಬಂದ್ರೆ ಮುಂಜಾನೆ ಸಿದ್ಧಾರ್ಥ ಆತ ನಶಿಕ್ನಾಗ ಹೇಳ್ತಾನಲ್ಲ, ಹಂಗಾಗಿ ಅವನಿಗೆ ಹಾಲು ಬೇಕಾಗ್ತದೆ. ಹಂಗಾಗಿ ಈಗ ತೊಗೊಂಬರ್ತಾರೆ, ಅವ್ರನ್ನ ಹಾಲು ಕಾಯಿಸಿ ಇಡಬೇಕು. ಈಗ ಇವ್ರಿಗೆ 3 ಊಟ ರೆಡಿ ಮಾಡಿ ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ ಅಂತ 2 ಟೈಮ್ ಸಾಯಂಕಾಲ ಇದು ತೊಗೋತಿದ್ರು, ಏನಾದರೂ ಅವಲಕ್ಕಿ ಉಪ್ಪಿಟ್ಟು ಆ ಥರ ಕೇಳ್ತಿದ್ರು. ಗೊತ್ತಿಲ್ಲ, ಇವತ್ತೇನೋ 3 ಊಟನೇ ಬೇಕ್ರಿ ಅಂತ ಹೇಳ್ಯಾರ. ನನಗೂ ಒಳ್ಳೇದಾಯಿತು. ಹಂಗಾಗ್ಬಿಟ್ಟು 3 ಊಟನ ರೆಡಿ ಮಾಡ್ತೀನಿ ರೀ. ನೋಡಿರಿ, ಪುಳಿಯೋಗರೆ ಗೊಜ್ಜು ಈ ರೀತಿ ರೆಡಿ ಆಗ್ತದೆ ನಾವು ಮನೆಗೆ ಮಾಡ್ಕೊಳ್ಳೋದ್ರಿಂದ. ನಾನು ಏನು ಮಸಾಲೆ ರುಬ್ಬಿಲ್ಲ, ಏನು ಅಂದರೆ ಏನೂ ರುಬ್ಬಿಲ್ಲ, ಬರೀ ಒಗ್ಗರಣೆ ಮಾಡಿರುವಂಥ ಗೊಜ್ಜಿದು. ಏನಂದರೆ ಈ ಒಟ್ಟ ಒಂದು ಚೂರು ಮಸಾಲೆ ರುಬ್ಕೊಂಡಿಲ್ಲ. ಹಾಗೆ ಅಂಗಡಿಯಿಂದ ಯಾವುದೇ ಮಸಾಲೆ ಕೂಡ ನಾನು ತೊಗೊಂಬೋದಿಲ್ಲ, ಹಾಗೆ ಮಾಡಿರೋದು. ಪೂರ್ತಿಯಾಗಿ ಈ ವಿಡಿಯೋ ತೋರಿಸ್ಬೇಕಾಗಿತ್ತು, ಮರೆತೋಯ್ತು. ನಿಮ್ಗೇನಾದರೂ ಇದ್ರ ರೆಸಿಪಿ ಬೇಕು ಅಪ್ಪ ಅಂತಂದ್ರೆ ಕಮೆಂಟ್ ಹಾಕ್ರಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಅಂಗಡಿಯಿಂದ ತೊಗೊಂಬರೋದಾಗಲಿ ಅಥವಾ ನೀವು ಮನೆಯಲ್ಲೇ ಪುಳಿಯೋಗರೆ ಪೌಡರ್ ರೆಡಿ ಮಾಡಿ ಪುಳಿಯೋಗರೆ ಮಾಡ್ಕೊಳ್ಳೋದಾಗಲಿ ಅದಕ್ಕಿಂತ ಬೆಸ್ಟು ಟೇಸ್ಟ್ ಕೊಡ್ತೈತಿ. ಸಖತ್ ಅಂದ್ರೆ ಸಖತ್ ಟೇಸ್ಟ್ ಇರ್ತೈತಿ ಇದು. ಇದ್ರ ರೆಸಿಪಿ ನಿಮ್ಗೆ ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿರಿ, ಇದ್ರದ್ದು ರೆಸಿಪಿ ನಾನು ಹಾಕ್ತೀನಿ. ಬೇಡ, ನಾವು ಪುಳಿಯೋಗರೆನೇ ತಿನ್ನಲ್ಲ, ಪುಳಿಯೋಗರೆ ಅಂದರೆ ನಮ್ಗೆ ಇಷ್ಟ ಇಲ್ಲ, ಪುಳಿಯೋಗರೆ ಅಂದರೆ ನನಗೆ ಹಾಗೇ ಬರಲ್ಲ, ಅದಕ್ಕೂ ನನಗೆ ಸಿಕ್ಕಾಪಟ್ಟೆ ವಿರುದ್ಧ. ಅದು ನನ್ನ ಶತ್ರು ಅನ್ನೋರು ಕೂಡ ಪುಳಿಯೋಗರೆ ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಅಷ್ಟು ಸಖತ್ತಾಗಿರ್ತೈತಿ ಇದು. ಅದು ಒಗ್ಗರಣೆ ಮಾಡ್ತಾಯಿದ್ರೇ ಒಂದು ಘಮ ಬರುತ್ತೆ, ಆ ಘಮ ನೋಡಿದ್ರೇ ಸಾಕು ತಿನ್ನಬೇಕು ಅಂತ ಆಸೆ ಆಗುತ್ತೆ, ಬಾಯಲ್ಲಿ ನೀರು ಬರುತ್ತೆ. ಈ ರೀತಿ ನೀಟಾಗಿ ಒಂದು ಸತಿ ಇದನ್ನು ಅನ್ನನ ಮಿಕ್ಸ್ ಮಾಡ್ಕೋಬೇಕು. ಆದರೆ ಅನ್ನ ಉದುರು ಮಾಡ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದೊಂದು ಅಗಳಿಗೂ ಅನ್ನ ಗೊಜ್ಜನ್ನ ಅದು ಏನಾಗ್ತದ್ರೆ ಮಿಕ್ಸ್ ಆಗ್ತದೆ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಕೂಡ ಬರ್ತೈತಿ, ಖಾರವಾಗಿರ್ತೈತಿ, ಸಖತ್ತಾಗಿ ಒಂದು ಟೇಸ್ಟ್ ಕೂಡ ಕೊಡ್ತೈತಿ. ಈ ರೀತಿ ಗೊಜ್ಜನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡ್ತಿರ್ಬೋದು ನೀವು ಹೆಂಗೆ ಅಂಗಡಿಯಾಗ ತೊಗೊಂಬಂದಿರೋ ಪುಳಿಯೋಗರೆ ನಿಮ್ಗೆ ಹೆಂಗೆ ಇರ್ತೈತಿ, ಅದಕ್ಕಿಂತ ಡಬಲ್ ಕಲರ್ ಬರ್ತೈತಿ, ಟೇಸ್ಟ್ ಕೂಡ ಹಾಗೆ ಇರ್ತೈತಿ. ಇವಾಗ ಕಂಪ್ಲೀಟಾಗಿ ನಮ್ಗೆ ಪುಳಿಯೋಗರೆನ ರೆಡಿ ಆಗೈತ್ರಿ, ಸೂಪರ್ ಆಗೈತಿ. ಈಗ ಪಲ್ಯ ಕೂಡ ಮಾಡ್ಕೋಬೇಕು. ಹೆಸರುಬೇಳೆ ಸೈಡಿಗೆ ಕುದಿಸಿಟ್ಟಿನಿ, ಅದನ್ನು ಮಾಡ್ಕೋತೀನಿ. ನೋಡಿರಿ, ಹೆಸರುಬೇಳೆ ಪಲ್ಯ ಕೂಡ ಮಾಡ್ಕೊಂಡೆ. ಇದರದ್ದೇ ನಿಮ್ಗೆ ತೋರಿಸ್ಲಿಲ್ಲ. ಹಸಿಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಅಷ್ಟೇ. ಹೆಸರುಬೇಳೆ ಹಾಕ್ಬಿಟ್ಟು ಬೇರೆ ಏನೋ ಹಾಕಲ್ಲ, ಅವ್ರು ಏನು ತಿನ್ನಲ್ಲ ರೀ. ಹಾಗೆ ಪಲ್ಯ ಕೂಡ ರೆಡಿ ಆಯಿತು, ಪುಳಿಯೋಗರೆ ರೆಡಿ ಆಯಿತು, ಚಪಾತಿ ರೆಡಿ ಆಯಿತು. ಇನ್ನೇನಿಲ್ಲ ರೀ, ಬಾಕ್ಸಿಗೆ ಹಾಕಿ ಕೊಟ್ಬಿಡ್ತೀನಿ. ಇವತ್ತು 3 ಮಂದಿ ಊಟ ಇರೋದ್ರಿಂದ ಬಾಕ್ಸ್ ಫುಲ್ ಚಪಾತಿ ಆಗೈತಿ. 18 ಚಪಾತಿ ಕಟ್ಟಿದ್ದೀನಿ. 3 ಮಂದಿಗೆ 18, ಒಬ್ಬರಿಗೆ 6 ಚಪಾತಿ ಅಂತ 3 ಮಂದಿಗೆ 18 ಚಪಾತಿ ಮತ್ತು ಪುಳಿಯೋಗರೆ ಫುಲ್ ಒಂದು ಬಾಕ್ಸ್ ಪುಳಿಯೋಗರೆನ ಹಾಕ್ಬಿಡ್ತೀನಿ ರೀ. 3 ಮಂದಿ ಊಟ ಅಂದರೆ ಸುಮ್ಮನೆ ಅಲ್ಲ. ಇಷ್ಟು ಹಾಕ್ಬಿಟ್ನೆ ಅಂದ್ರೆ ಮುಗೀತು ನೋಡಿರಿ ನಮ್ದು ಇವತ್ತಿನ ದಿನದ ಕೆಲಸ ಮತ್ತು ನೈಟ್ ಕೆಲಸ ಎಲ್ಲನೂ ಕಂಪ್ಲೀಟ್ ಆಯಿತು. ನಾನು ದುಡಿದಿರೋ ದುಡಿಮೆ ಇವತ್ತು ಊಟದಲ್ಲಿ, ಇವ್ರಿಗೆ ಕೊಟ್ಟಿರೋ ಊಟದಲ್ಲಿ 750 ರೂಪಾಯಿ ದುಡ್ದಿದ್ದೀನಿ. ಖುಷಿ ಆಯಿತು. ಇದೇ ಥರ ದೇವ್ರ ಆಶೀರ್ವಾದದಿಂದ ಸದಾ ನಡೀತಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಅವಾಗವಾಗ ಬಟ್ಟೆ ಹೊಲಿಯೋದು ಕಮ್ಮಿ, ಬಟ್ಟೆ ಜಾಸ್ತಿ ಏನು ಬರಲ್ಲ, ನಾನು ಹೊಲಿಯಲ್ಲ ಅಂತ ಹೇಳ್ಬಿಟ್ಟು ಕಮ್ಮಿ ಬರ್ತಾವೆ. ಆದರೆ ಡೈಲಿ ಅಂತೂ ಈ ಊಟ ಇದ್ದೇ ಇರ್ತೈತಿ. ಇದೇ ಥರ ಡೈಲಿ 2-3 ಊಟ ಕೊಟ್ಟನೆ ಅಂದರೆ ಸಾಕ್ರಿ. ಓಕೆ, ಬಾಕ್ಸ್ ಎಲ್ಲ ರೆಡಿ ಆಯಿತು. ಸಿದ್ಧಾರ್ಥನ ಕೈ ಕೊಟ್ಟೆ, ಅವನು ಇದು ಕೊಟ್ಟು ಬರ್ತಾನ್ರಿ ಮೇಲೆ ತೊಗೊಂಡೋಗಿ. ನಮ್ಗೆ ಪುಳಿಯೋಗರೆ ಮತ್ತು ಇನ್ನೊಂದು ಸ್ವಲ್ಪ ಪಲ್ಯ ಉಳಿದೈತಿ, ಇಷ್ಟು ಸಾಕಾಗ್ತದೆ. ಮತ್ತು ಮುಂಜಾನೆ ಮಾಡಿರೋದು ಇನ್ನೊಂದು ಸ್ವಲ್ಪ ಸಾಂಬಾರು ಇತ್ತು ರೀ ನಮ್ಗೆ. ರೈಸ್ ಕೂಡ ವೈಟ್ ರೈಸು ಐತಿ. 3 ಮಂದಿಗೆ ಇಷ್ಟು ಸಾಕು. ಹಾಲು ತೊಗೊಂಬಂದು ಇಟ್ಟಿದ್ರೆ ಕಾಯ್ಸೋಕೆ ಇಟ್ಟಿನಿ, ನೆನಪೇ ಇಲ್ಲ. ಅದು ಕುದ್ದು ಅರ್ಧ ಸುಟ್ಟೆ ಹೋಯ್ತು ಹಾಲು. ಇಲ್ಲಿ ಚಪಾತಿಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದೈತ್ರಿ, ಇದಕ್ಕೆ ನಾವು ಮಾಡ್ಕೊಂಡ್ಬಿಡ್ತೀವಿ. ಅದಿಟ್ಟು ಚಪಾತಿ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು ಬಾಂಡೆ ಅಷ್ಟು ತೊಳೆದು ಹಾಕೊಳತ್ತೀನಿ. ಯಾಕಂದ್ರೆ ಮುಂಜಾನೆ ಎದ್ದುಗಣೆ ಆ ಸಿಂಕ್ ನೋಡಿದ ತಕ್ಷಣ ಮನಸ್ಸೇ ಒಂಥರ ಆಗ್ಬಿಡ್ತೈತಿ. ಅಂದ್ರೆ ಮೂಡ್ ಆಫ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ಬಿಡ್ತದೆ. ಅದಕ್ಕಾಗಿ ರಾತ್ರಿ ಈ ರೀತಿ ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೇದು. ಆವಾಗ ನನಗೆ ನೈಟೇ ಮೂಡ್ ಆಫ್ ಆಗಿಬಿಟ್ಟಿರ್ತೈತಿ. ಯಾಕಪ್ಪ ಅಂತಂದ್ರೆ ಹೋಗ್ಲಿ ಬಿಡು ಬೆಳಗ್ಗೆ ಎದ್ದು ತೊಳ್ಕೊಳ್ಳೋಣ, ಈ ರೀತಿ ಸೋಂಬೇರಿತನ. ಆದರೆ ಬೆಳಗ್ಗೆ ಎದ್ಮೇಲೆ ಅನಿಸ್ತೈತಿ ರಾತ್ರಿನೇ ತೊಳೆದಿಡಬೇಕಾಗಿತ್ತು, ಬೆಸ್ಟ್ ಇತ್ತು. ಸುಮ್ಮನೆ ಮುಂಜಾನೆ ಮತ್ತೆ ಇದ್ರಲ್ಲಿ ಕೈ ಆಡಿಸ್ಬೇಕು ಅನಿಸ್ತೈತಿ. ಗೊತ್ತಿಲ್ಲ ಇವತ್ತು ಯಾವುದು ದೇವ್ರ ವಿಧಾನ ಗುಡಿಯಲ್ಲಿಲ್ಲ ಅಂತ ಇವತ್ತು ಒಟ್ಟು ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಳಕತ್ತೀನಿ. ಮುಂಜಾನೆ ಎದ್ದುಗಡೆ ಅನ್ನೋದು ರೊಟ್ಟಿ ಮಾಡ್ಬೇಕಂತ ಐಡಿಯಾ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ರೀ, ನಾಳೆ ಬೆಳಗ್ಗೆ ಆದಮೇಲೆ ಹೇಳ್ತೀನಿ ಏನಾಗುತ್ತೆ ಅಂತ. ಯಾಕಂದರೆ ನಾನು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು, ಆ ರೀತಿ ಇರ್ತೈತಿ. ಸಿದ್ಧಾರ್ಥ ಹೇಳ್ತಾನೆ ಇದೇ ಪುಳಿಯೋಗರೆನ ಬೆಳಗ್ಗೆನೂ ಮಾಡಿಕೊಡ್ರಿ ನನಗಂತ ಹೇಳ್ತಾನೆ. ನಾನು ಅಂದ್ಕೊಂಡಿದ್ದೀನಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ಬೆಳಗ್ಗೆ ಆದಮೇಲೆ ನೋಡೋಣ್ರಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಪೂರ್ತಿಯಾಗಿ ಇದನ್ನು
ಕ್ಲೀನ್ ಮಾಡ್ಕೊಳತ್ತೀನಿ. ಈಗ ಈ ರೀತಿ ಮಾಡಿಕೊಂಡು ಇಟ್ಕೊಂಡಂದ್ರೆ ಮುಂಜಾನೆ ನಮ್ಗೆ ಹೆಲ್ಪ್ ಆಗ್ತದೆ ರೀ. ಒಂದು ಮತ್ತು ಹಿಂದ್ಕಿನ ಹಿರಿಯರು ಮನೆ ಎಲ್ಲ ರಾತ್ರಿ ಮುಸ್ರಿ ಎಲ್ಲ ತೊಳೆದು ಬಳಿದು ಇಟ್ಟು ಮಲ್ಕೋಬಾರ್ದು, ಖಾಲಿ ಪಾತ್ರೆಗಳೆಲ್ಲ ಇಡಬಾರ್ದು. ಮನೆಯಲ್ಲಿ ಎಲ್ಲ ಒಂದು ಸ್ವಲ್ಪ ಆದರೂ ಅಡುಗೆ ಇರಬೇಕು ಅಂದ್ರೆ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಈಗಿನವ್ರು ಹೇಳ್ತಾರೆ ಮನೆ ಪೂರ್ತಿ ಎಲ್ಲ ಸ್ವಚ್ಛ ಮಾಡಿ ಹಸನು ಮಾಡಿ ಒಂದು ಅನ್ನದಗಳು ಎಲ್ಲಿ ಮುಸ್ರಿ ಬೀಳಾರ್ದಂಗೆ ನೀಟಾಗಿ ಕ್ಲೀನ್ ಮಾಡಿ ಇಡಬೇಕು ಅಂದ್ರೆ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ನಂದೇನು ನಂಬಿಕೆ ಅಂದ್ರೆ ಮನ್ಯಾಗ ಅನ್ನದಗಳು ಇಡೋದು ಅದು ಹಿಂದ್ಕಿನ ಹಿರಿಯದೇನು ಪದ್ಧತಿ ಅಲ್ರಿ, ಅದು ನನಗೆ ಓಕೆ, ಅದು ನನಗೆ ಒಪ್ಕೊತೀನಿ. ಆದರೆ ಈಗಿನ ಹೇಳೋ ಪದ್ಧತಿಗಳನ್ನ ನನಗೆ ಅದು ಇಷ್ಟ ಆಗಲಿಲ್ಲ, ಅದು ನಾನು ನಂಬೋದೂ ಇಲ್ಲ. ನಮಗೆ ಮೇನ್ ಏನಪ್ಪ ಅಂತಂದ್ರೆ ಒಳ್ಳೆ ಮನಸ್ಸು ಇರಬೇಕು, ಒಳ್ಳೆ ಗುಣ ಇರಬೇಕು, ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋ ಬಯಸುವಂಥ ಒಳ್ಳೆ ಮನಸ್ಸು ಗುಣ ಇತ್ತಂದ್ರೆ ಖಂಡಿತ ಲಕ್ಷ್ಮಿಯನ್ನು ಒಲಿತಾಳೆ, ಪಾರ್ವತಿ ಶಿವ ಕೂಡ ಒಲಿತಾನು. ಮೇಯ್ನಾಗಿ ಏನಪ್ಪ ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ಹಿಂದಿಕ್ಕಿನ ಹಿರಿಯರು ಹೇಳ್ದಂಗೆ ಮನ್ಯಾಗ ಯಾವತ್ತು ಖಾಲಿ ಪಾತ್ರೆಗಳನ್ನ ಇಡಬಾರ್ದು. ಅನ್ನ ಆಗಲಿ, ಪಲ್ಯ ಆಗಲಿ, ಚಪಾತಿ, ರೊಟ್ಟಿ ಯಾವುದೂ ಇಲ್ಲ ಅನ್ನೋ ಥರ ಇರಬಾರ್ದು, ಖಾಲಿ ಮಾಡಿ ಇಡಬಾರ್ದು. ಸ್ವಲ್ಪ ಆದರೂ ಮನ್ಯಾಗ ಏನಾದರೂ ಇಟ್ಕೊಂಡೇ ಇರ್ಬೇಕ್ರಿ ನಾವು. ಎಲ್ಲ ಖಾಲಿ ಮಾಡ್ಕೊಂಡು ಕೂತ್ಕೊಂಡಾಗೆ ಅವಾಗೆ ಯಾವುದು ಇವ್ರನ್ನೂ ಒಲಿಯಲ್ಲ ಅನ್ನೋದು. ಯಾಕಂದ್ರೆ ಇವು ಬರೀ ಖಾಲಿ ಮನೆಯೇ ಇಟ್ಕೊಂಡಿರ್ತಾವೆ, ಯಾವಾಗ ಎಷ್ಟು ಕೊಟ್ಟರು ಇಲ್ಲ ಅನ್ನೋದು ಇವಕ್ಕೆ ಬಂದುಬಿಟ್ಟೈತೆ ಅಂತೇಳಿ ಇಲ್ದಂಗೆ ಮಾಡಿಬಿಡ್ತಾನೆ ಭಗವಂತ ಅಷ್ಟೇ. ಬಾಯಿಲೆ ಕೂಡ ಇಲ್ಲ ಅಂತ ಹೇಳಬಾರ್ದು, ಹಾಗೆ ಮನ್ಯಾಗ ಕೂಡ ಅಷ್ಟೇ ಯಾವುದು ಇಲ್ಲ ಅನ್ನೋ ರೀತಿ ನಾವು ಇರಬಾರ್ದು. ಈ ರೀತಿ ಮನೆ ಸ್ವಚ್ಛ ಮಾಡ್ಕೋರಿ ಇಲ್ಲ ಅಂತಲ್ಲ, ಆದರೆ ಈ ಒಟ್ಟು ತೊಳೆದು ಬಳದು ಇರೋ ಬರೋದೆಲ್ಲ ಖಾಲಿ ಮಾಡಿ ಹೊರಗೆ ಚೆಲ್ಲಿ ಇದೆಲ್ಲ ಸ್ವಚ್ಛ ಮಾಡೋದು ನನಗೇನದು ಸರಿ ಬರೋಂಗಿಲ್ಲ ರೀ. ಏನು ಅಡುಗೆ ಇರ್ತೈತೆ ಅಲ್ಲೆಲ್ಲ ಪಾತ್ರೆ ಒಳಗೆ ಇಟ್ಬಿಟ್ಟು ಮುಂಜಾನೆದು ಬೇಕಾದ್ರೆ ಅದನ್ನು ತೆಗೆದು ತೊಳ್ಕೊಬೋದು. ಹಿಂದಕ್ಕಿನ ಕಾಲದಾಗ ನೋಡ್ರಿ ಯಾರು ರಾತ್ರಿ ಬಾಂಡೆ ತೊಳೆದಿದ್ದು ಮುಂಜಾನೆದ್ದೇ ಎಲ್ಲ ಖಾಲಿ ಮಾಡ್ಕೊಂಡು ತೊಳಿತಿದ್ರಿ. ಒಟ್ಟ ಅನ್ನದ ಪಾತ್ರೆಗಳು ಖಾಲಿ ಮಾಡ್ತಾನೆ ಇರಲಿಲ್ಲ ಅವರು. ಇವಾಗ ನಮ್ಮದು ಅಷ್ಟೇ ಉಳಿದಿರೋ ಬಾಂಡೆಗಳನ್ನ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಊಟ ಮಾಡಾಕತ್ತೀವಿ. ಮಿಕ್ಕಿರೋ ಬಾಂಡೆಗಳನ್ನ ನಾನು ಏನು ಮಾಡ್ತೀನಿ, ತೊಳೆಯಷ್ಟು ತೊಳಿತೀನಿ. ಏನು ಪಲ್ಯ ಅನ್ನ ಏನು ಇದು ಉಳಿದಿರ್ತೈತಲ್ಲ ರೈಸ್ ಅದೆಲ್ಲ ಉಳ್ಕೊಂಡಿರೋದು ಎಲ್ಲ ಹಾಗೆ ಇಟ್ಟು ಮನ್ಕೋತೀನಿ. ಮುಂಜಾನೆದು ತೊಳ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರೂ.